ಆತ್ಮೀಯರೇ, ಎಲ್ಲರಿಗೂ ನಮಸ್ತೆ. ಈ ದಿನ ಇಕೋ ಕ್ಲಬ್ ವತಿಯಿಂದ ಸರ್ಕಾರಿ ಪ್ರೌಢಶಾಲೆ ಕೌದಳ್ಳಿ ವಿದ್ಯಾರ್ಥಿಗಳು ಸಾವಯವ ಗೊಬ್ಬರ ತಯಾರಿಕಾ ಘಟಕಕ್ಕೆ ಭೇಟಿ ನೀಡಿದ್ದರು. ಇಲ್ಲಿ ಜೀವಾಮೃತವನ್ನು ತಯಾರಿಸುವ ವಿಧಾನವನ್ನು ಹೇಳಿಕೊಟ್ರು. ಬನ್ನಿ ಅವರ ಮಾತಿನಲ್ಲಿ ನಾವು ಅದನ್ನು ಕೇಳಿಸ್ಕೊಳ್ಳೋಣ. ತುಂಬ ಸುಲಭ, ಮನೆಯಲ್ಲಿ ಮಾಡಲಿಕ್ಕೆ ಡಿವೈಡ್ ಮಾಡು. 10 kg ಸಗಣಿ ಬೇಕು ಅಂತ ಹೇಳಿದ್ರು. ನೀವು ಕಡಿಮೆ ಮಾಡಬೇಕು, ಮನೆಯಲ್ಲಿ ಒಂದು ಬಕೆಟ್ ಮಾಡುದು ಅಂತಾದ್ರೆ 1 kg ಸಗಣಿ. ಓಕೆ, ಅದ ಕಮ್ಮಿ ಮಾಡ್ಕೋಬೇಕು. ಆಮೇಲೆ ಈಗ ಸಾಧಾರಣವಾಗಿ ಮಾಡುವಂತ ಇದು. ಓಕೆ, ಹೇಳಿ ಸರ್, ನಾವು ಡಿವೈಡ್ ಮಾಡಿ ಹೇಳಿಬಿಡ್ತೇವೆ. ಸರಿ, 10 kg ಸಗಣಿ, 10 ಲೀಟರ್ ಗೋಮೂತ್ರ, ಎಂಜಲ. ನಾವು ಹೇಳುವಂತ ಗೋಮೂತ್ರ ಸಗಣಿ ಎಲ್ಲ ದೇಶೀಯ ಆಗಲಿಂದ ಮಾತ್ರ. ಆಯ್ತಾ? 2 kg ಬೆಲ್ಲ, ಸಾವಯವ ಬೆಲ್ಲ. ಆಯ್ತಾ? 2 kg ದ್ವಿದಳ ಧಾನ್ಯ. 2 kg ದ್ವಿದಳ ಧಾನ್ಯ, 2 kg ಬೆಲ್ಲ ಹೊಡ್ಕೊಂಡ್ಯಮ್ಮ. ಆಯ್ತು. 2 kg ಹುರುಳಿ ಕಾಳು ಅಥವಾ ಯಾವುದೇ ತೊಗರಿ ಕಾಳು, ಅವರೆಕಾಳು, ನೀವು ಹೊಡೆದಾಗ 2 ಬೇಳೆ ಬರುತ್ತೆ. ದ್ವಿದಳ 2 ಭಾಗ ಇರ್ತದೆ ಆ ಬೀಜದಲ್ಲಿ. ದ್ವಿದಳ ಹೆಸರು, ಉದ್ದು, ಹುರುಳಿ, ತೊಗರಿ ಇತ್ಯಾದಿ ಇತ್ಯಾದಿ, ಕಡಲೆ ಯಾವುದಾದ್ರೂ ಆಗ್ಬೋದು. ನಿಮ್ಮವರಲ್ಲಿ ಹುರುಳಿ ಸಿಗ್ತದಲ್ಲ, ಅದು ಸಿಗುತ್ತೆ. ಆಗ್ತದೆ ನಿಮ್ಗೆ. ನೆಕ್ಸ್ಟ್ ಹೇಳಿ. ಆಮೇಲೆ 170 ಲೀಟರ್, 75 ಲೀಟರ್ ನೀರು. 175 ಲೀಟರ್. ಓಕೆ, 1 ಕಿಲೋ ಮಾಡೋದಂತ 12 ಲೀಟರ್ ಸಾಕಾಗ್ತದೆ. ಹೌದು. ಆಯ್ತಾ? ಏನು ಹೇಗ್ ಮಾಡುದು? ಈಗ ಒಂದು ಡ್ರಮ್ ಅಲ್ಲಿ, 200 ಲೀಟರ್ ಡ್ರಮ್ ಅಲ್ಲಿ ಸಗಣಿಯನ್ನ, ಗೋಮೂತ್ರವನ್ನ ಫಸ್ಟಿಗೆ ಹಾಕಿ ಅದನ್ನ ಕ್ಲಾಕ್ ವೈಸ್ ಅಲ್ಲಿ ಒಂದು ಗೂಟ ಇಟ್ಕೊಂಡು ತಿರುಗಿಸಿ. ಗಡಿಯಾರ ಕ್ಲಾಕ್ ವೈಸ್, ಕೂದಲು ಎಡದಿಂದ ಬಲಕ್ಕೆ, ನೀವು ದೇವಸ್ಥಾನಕ್ಕೆ ಸುತ್ತುವ ಹಾಗೆ. ಆಮೇಲೆ ಬೆಲ್ಲವನ್ನು ಅದಕ್ಕೆ ಸೇರಿಸಿ ಮತ್ತೆ ಸುತ್ತಿ. ಆಮೇಲೆ ದ್ವಿದಳ ಧಾನ್ಯದ ಹಿಟ್ಟು. ದ್ವಿದಳ ಧಾನ್ಯವನ್ನು ಹಾಕುವಾಗ ಅದನ್ನ ನೀರಿನಲ್ಲಿ ನೆನೆಸಿಟ್ಟು, ಮೊದಲನೇ ದಿವಸ ನೀರಿನಲ್ಲಿ ನೆನೆಸಿಟ್ಟು ಅದರಲ್ಲಿ ಜೀವ ಸ್ಫುರಣೆ ಆದ್ಮೇಲೆ ಅದನ್ನ ರುಬ್ಬಿ ಹಾಕುವುದು ಉತ್ತಮ ಎಫೆಕ್ಟ್, ಉತ್ತಮ ಫಲಿತಾಂಶ ಸಿಗ್ತದೆ. ಬೇರು ಬರ್ಲಿಕ್ಕೆ ಶುರುವಾದ ಮೇಲೆ ಹಾಕಿದ್ರೆ ಜೀವಸ್ಫುರಣ ಅಂದ್ರೆ ಹಾಗೆ ಸ್ವಲ್ಪ ಉಪ್ಪಿ ದೊಡ್ಡದಾದ ಮೇಲೆ ಒಳಗೆ ಜೀವ ಬೆಳಿಬೇಕು. ಬರ್ಕೊಂಡ್ರ? ಆಮೇಲೆ ನೀರು ಹಾಕಿ ಡ್ರಮ್ಮಿಗೆ. ಕೇಳಿಸ್ಕೊಂಡ್ರಿ ಅಂತ ಅಂದ್ಕೊಂಡಿದ್ದೀನಿ. ಈ ಡ್ರಮ್ಮಿಗೆ ಯಾವ ಜಮೀನಿಗೆ ಈ ಜೀವಾಮೃತವನ್ನು ಹಾಕ್ತೇವೋ ಆ ಜಮೀನಿನ 1 ಹಿಡಿ ಮಣ್ಣನ್ನು ಹಾಕಬೇಕು. ಆ ಮಣ್ಣಿನ ಗುಣಕ್ಕೆ ತಕ್ಕ ಹಾಗೆ ಈ ಜೀವಾಮೃತ ಬೆಳವಣಿಗೆ ಆಗುತ್ತೆ. ಅದನ್ನು ನಾವು ಗಿಡಗಳಿಗೆ ಕೊಟ್ಟರೆ ಗಿಡ ಸಂಪದ್ಭರಿತವಾಗಿ ಬೆಳೆಯುತ್ತೆ. ಈ ವಿಚಾರವನ್ನು ವಿದ್ಯಾರ್ಥಿಗಳಿಗೆ ಮನಮುಟ್ಟುವಂತೆ ಹೇಳಿಕೊಡಲಾಯಿತು. ಧನ್ಯವಾದಗಳು.